ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಂಗಿಯಾಗಿದ್ದಾರೆ. ಅಧಿಕಾರದ ಹಂಚಿಕೆಯಿಂದ ವಿಚಲಿತರಾಗಿದ್ದಾರೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಮೊಸಕಿನ ಗುದ್ದಾಟ ನಡೆದಿದೆ. ಆದ್ದರಿಂದ ಕರ್ನಾಟಕದ ಏಕನಾಥ ಶಿಂದೆ ಡಿಕೆಶಿ ಆಗುತ್ತಾರೆಯೇ ಎನ್ನುವುದನ್ನ ಅವರೇ ಹೇಳಬೇಕು ಎಂದಿದ್ದಾರೆ. ನೀವೇನಾದರೂ ಏಕನಾಥ್ ಶಿಂದೆ ಆಗ್ತಿರೋ ಹೇಗೆ, ಅಜಿತ್ ಪವಾರ್ ಆಗ್ತಿರೋ ಹೇಗೆ ಅಂತ. ಯಾಕಂದ್ರೆ ಅವ್ರ ನಡವಳಿಕೆ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ವಾರ್ ಡಿಕ್ಲೇರ್ ಆಗಿದೆ, ಇನ್ ಫೈಟಿಂಗ್. ಆದ್ರೆ ಅವರು ಮಾತಾಡ್ತಾ ಇಲ್ಲ. ಅವ್ರ ಪರವಾಗಿ ಬೇರೆಯವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಕ್ಸಿ ವಾರ್ ಅಂತ ಇದಕ್ಕೆ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಈಗ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ರಾಜಣ್ಣ, ಎಂ ಬಿ ಪಾಟೀಲ್ರು, ಹಿಂಗೆ ಒಂದು 3-4 ಜನ ಅವ್ರು ಬಿಟ್ಟಿದ್ದಾರೆ. ಅವ್ರು ಮಾತಾಡ್ತಾರೆ, ಅವ್ರು ಅಟ್ಯಾಕ್ ಮಾಡಾಕತ್ತಾರೆ ಡಿ ಕೆ ಶಿವಕುಮಾರ್. ಪಾಪ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೇಕು? ಅವರು ಕಡೆಗೆ ಆ ಹಿಂದೂ ಸಮಾಜ ಕಾರ್ಯಕ್ರಮ ಬರುದು ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಪ್ರಾಕ್ಸಿ ವಾರ್ ಇದೆ. 100% ಒಂಟಿಯಾಗಿದ್ದಾರೆ. 100% ಒಂಟಿಯಾಗಿದ್ದಾರೆ. ಏನಾಗಿದೆ, ಅವರೊಳಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಇದೆ. ನನ್ನ ಪ್ರಕಾರ ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಪವರ್ ಡಿಸ್ಟ್ರಿಬ್ಯೂಷನ್ ಸಲುವಾಗಿ, ಪವರ್ ಹಂಚಿಕೆ ಸಲುವಾಗಿ ಅದು ವೈಲೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಅದನ್ನ ನೇರವಾಗಿ ಹೇಳಕ್ಕೆ ಡಿ ಕೆ ಶಿವಕುಮಾರ್ ಆಗ್ತಾ ಇಲ್ಲ, ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.